ಸಮಾಜದಲ್ಲಿ ಮೀಸಲಾತಿಯ ವಿಚಾರಕ್ಕೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಸಮಾಜ ಹಿಂದೆ ಪಾಳೆಗಾರರು ಸಣ್ಣ ಸಣ್ಣ ರಾಜ್ಯಗಳನ್ನ ಕಟ್ಟಿದವರು ನಾಯಕತ್ವದ ಪ್ರಭಾವ ಇರುವಂತ ನಾಯಕತ್ವದ ಗುಣಗಳಿರುವಂತ. ಹಾಗಾಗಿ ನಾಯಕತ್ವದ ವಿಚಾರವಾಗಿ ಅಲ್ಲಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದೇ ಹೊರತು ನಮ್ಮ ಸಮಾಜದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಒಂದು. ಎರಡನೇದು, ಯಾಕಂದ್ರೆ ನನಗೆ ನೋವೇನಪ್ಪಾ ಅಂದ್ರೆ, ನಾನು ಹೆಗಡೆಯವರ ಜೊತೆನಲ್ಲಿ 17 ತಿಂಗಳು ಎಮರ್ಜೆನ್ಸಿನಲ್ಲಿ ಜೈಲಲ್ಲಿ ಇದ್ದಂತ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ ಇವರೆಲ್ಲ. ನಾನು ಮತ್ತೆ ಸನ್ಮಾನ್ಯ ವೀರಣ್ಣವರು, ಆಗ ನನ್ನ ಮಾವ ಅಲ್ಲ, ಈಗ ನನ್ನ ಮಾವ, ನಾವು ಹೋರಾಟ ಮಾಡಿ ರಿಸರ್ವೇಶನ್ ತಂದ್ವಿ. ಈಗ ಇದಾರಲ್ಲ ಬಹಳಷ್ಟು ಜನ MLAಗಳು MLCಗಳು, ನಾನು ಸತ್ಯವಾಗಿ ಸತ್ಯ ಹೇಳ್ತೇನೆ, ಅವ್ರು ಯಾರು ಸಹ ಅನ್ಯತಾ ಭಾವಿಸೋದಿಲ್ಲ. ಯಾಕಂದ್ರೆ ಇವ್ರಿಗೆ ಯಾರಿಗೂ ಏನು ಇದರ ಅರಿವೇ ಇಲ್ಲ. ಈಗಿರೋರಿಗಿನ ಈಗ ಇವ್ರಿಗೆ ಹೋರಾಟದ ಹಿನ್ನೆಲೆನೇ ಇಲ್ಲ ಅವರಿಗೆ. ಈಗಿರೋ MLCಗಳಿಗೆ ಈಗ ಯಾರು ನನ್ನ ಸಮಯ ಈಗ 1991 ಅಲ್ಲಿ ಇವ್ರು ಯಾರು ಇನ್ನ ರಾಜಕೀಯ ಕಾಣೆ ಬಿಟ್ಟಿರ್ಲಿಲ್ಲ, 84 ಅಲ್ಲಿ. ಸೊ ಹಾಗಾಗಿ ನಾವು ಹೋರಾಟ ಮಾಡಿ ತಂದಂತ ಈ ಮೀಸಲಾತಿ ಉಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ, ನಮ್ಮ ಜನಾಂಗದ ಆಶಯ. ರಾಜಕಾರಣ ಬೇರೆ, ಅಧಿಕಾರ ಬೇರೆ, ಅಧಿಕಾರ ಇರಲಿ ಇಲ್ಲದೆ ಇರಲಿ, ಆದರೆ ಸಮಾಜದ ಒಳಿತನ್ನ ಬಯಸುವಂತವ್ರು. ನಾನು ಅದಕ್ಕೆ ಹೇಳಿದೆ, ಈಗ SCಗೆ ಯಾಕೆ ನಾನು ಪ್ಲೀಡ್ ಮಾಡ್ತಾ ಇದ್ದೇನೆ, ಯಾಕೆ OBCಗೆ ಪ್ಲೀಡ್ ಮಾಡ್ತಾ ಇದ್ದೇನೆ. ಈ ವರ್ಗಗಳು ಶೋಷಿತ ವರ್ಗಗಳು. ಸ್ವಲ್ಪ ಲೇಟು, ನನ್ನೊಂಥರ ಟ್ಯೂಬ್ ಲೈಟ್ ಹತ್ಕೊಂಡ ಹಾಗೆ ಆಗಾಗ ಹತ್ಕೊಳ್ಳುವಂಥದ್ದು ವೈಚಾರಿಕವಾಗಿ. ಎರಡನೇ ನೀವು ಮಾತು ಕೇಳಿದ್ರೆ ಕುರುಬ ಸಮಾಜದವ್ರ ಬಗ್ಗೆ ನೀವೆಲ್ಲೋ ತಪ್ಪು ತಿಳ್ಕೊಂಡಿದ್ರಿ. ನಾನು ಸಿದ್ದರಾಮಯ್ಯನವರಿಗೂ ಸಹ ವಾಲ್ಮೀಕಿ ಜಯಂತಿ ದಿವಸ ಅವರ ಸಮ್ಮುಖದಲ್ಲಿ ಹೇಳಿದ್ದು ನಿಮ್ಮನ್ನ ಸೇರಿಸಬೇಡಿ ಅಂತ ಅಲ್ಲ. ದಯಮಾಡಿ ನಮ್ಮ ತಟ್ಟೆಯ ಅನ್ನಕ್ಕೆ ಕೈ ಹಾಕಬೇಡಿ. ಒಂದ್ ನಿಮಿಷ. ನೀವು ಸಹ ನಿಮ್ಮ ತಟ್ಟೆಯ ಅನ್ನ ತೆಗೆದುಕೊಂಡು ಬನ್ನಿ, ನಾವು ನೀವು ಒಟ್ಟಿಗೆ ಸೇರಿ ಸಾಮೂಹಿಕ ಭೋಜನವನ್ನ ಮಾಡೋಣ. ಅಂದ್ರೆ ನೀವು ಬರಬೇಕಾದ್ರೆ STಗೆ, ಅಲ್ಲಿ OBC ನಲ್ಲಿರುವಂತ ಮೀಸಲಾತಿ ಇದೆಯಲ್ಲ ನಿಮ್ಮ ಪರವಾಗಿ, ಅದನ್ನು ಇಮಿಡಿಯೇಟ್ ತೆಗೆದುಕೊಂಡು ಬನ್ನಿ. ಇದನ್ನ ಸಿದ್ದರಾಮಯ್ಯನವರು ಸಹ ಅದನ್ನ ಒಪ್ಕೊಂಡಿದ್ದಾರೆ ಅವತ್ತು. ಅಷ್ಟೇ ಅಲ್ಲ, ಯಾರಪ್ಪನ ಸೊತ್ತಲ್ಲ ಮೀಸಲಾತಿ, ನಮ್ಮೊಬ್ಬರದೇ ಸೊತ್ತಲ್ಲ. ಯಾರೆಲ್ಲ ಸಂವಿಧಾನದ ಆರ್ಟಿಕಲ್ 341 ರೀತಿನಲ್ಲಿ SC ಆಗ್ಲಿಕ್ಕೆ ಲಾಯಕ್ಕಿದ್ದಾರೋ ಅಥವಾ ಅರ್ಹರಿದ್ದಾರೋ. ಆದ್ರೆ ದುರಂತ ಅಂತ ಹೇಳಿದ್ರೆ KT ಇವತ್ತು ಅದನ್ನ ಸೆಟ್ ಅಸೈಡ್ ಮಾಡಿದ್ದಾರೆ. ಹೈಕೋರ್ಟ್ ಅವರ ಆದೇಶವನ್ನ ಅಥವಾ ಕಾನೂನನ್ನ ಇವತ್ತು ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗದೆ ಎಲ್ಲ ನಿರುದ್ಯೋಗಗಳಿಗೆ ಇವತ್ತು ನಿರಾಸೆ ಆಗಿದೆ. ಮೋರ್ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ ಮತ್ತು OBCಗಳಿಗೆ ತೊಂದರೆ ಆಗ್ತಾ ಇದೆ. ನಮ್ಮಗಳ ಒತ್ತಾಯದಿಂದ ಬೆಳಗಾಂ ಸೆಷನ್ ಅಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ. ಈ ಏನು ಮೀಸಲಾತಿಯ 56% ಇರುವಂತ 2022 ಆಕ್ಟ್ ಅನ್ನ ಸಂವಿಧಾನದ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ನಾನು ಇಷ್ಟೇ ಹೇಳಿದೆ. ಒಂದು ಕಡೆ ಇದು ರಾಜ್ಯ ಸರ್ಕಾರದವರು ರೆಸೊಲ್ಯೂಷನ್ ಮಾಡಿದ್ದಾರೆ, ಆದರೆ ದೇಶದ ಪ್ರಧಾನಮಂತ್ರಿಗಳು ಮಿಸ್ಟರ್ ಮೋದಿ ಗುಲ್ಬರ್ಗ ಬಂದು ಹೇಳ್ತಾರೆ, ಬೆಸ್ತರಿಗೆ ನಿಮ್ಮನ್ನ ST ಮಾಡ್ತೇವೆ. ಚಿತ್ರದುರ್ಗ ಬರ್ತಾರೆ, ಗೊಲ್ಲರಿಗೆ ನಿಮ್ಮನ್ನ ST ಮಾಡ್ತೇವೆ. ಇನ್ನೆಲ್ಲೋ ಕುರುಬರಿಗೆ ನಿಮ್ಮನ್ನ ST ಮಾಡ್ತೇವೆ, ಹಾಗೆ ಹೀಗೆ ಅಂತೇಳಿ ಅನೇಕ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟರು. ಇವತ್ತು ಒಂದು ರೀತಿಯಲ್ಲಿ ಮೂಗಿಗೆ ತುಪ್ಪ ಹಚ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೊಟ್ಟಂತ ಆಶ್ವಾಸನೆಗಳ ರೀತಿಯ ನಡ್ಕೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನಾನು ಅತ್ಯಂತ ಮನನೊಂದು ಈ ಮಾತನ್ನ ಹೇಳ್ತಾ ಇದ್ದೇನೆ, ದಯಮಾಡಿ ನಮ್ಮ ಹಕ್ಕುಗಳು ಇದು ಭಿಕ್ಷೆ ಅಲ್ಲ, ಮೀಸಲಾತಿ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು.
ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಭಿಕ್ಷುಕರನ್ನಾಗಿ ನೋಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಯಾವುದೇ ಹೋರಾಟಕ್ಕೆ ಅಹಿಂಸಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ನಾನು ಈ ಸಂದರ್ಭದಲ್ಲಿ SC ST OBC ಏನು 56% ಇರುವಂತ ಜನ ಇದ್ದೀರಿ, ವಿನಮ್ರವಾಗಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ನಮ್ಮ ಹಕ್ಕುಗಳ ರಕ್ಷಣೆಗೆ ಜಾಗೃತರಾಗಿ. ನಮ್ಮ ಓಟುಗಳನ್ನು ಹಾಕೊಂಡು MLAಗಳು ಯಾರಾಗಿದ್ದಾರೆ, MLCಗಳು ಯಾರಾಗಿದ್ದಾರೆ, ಅಥವಾ MP ಗಳು ಯಾರಾಗಿದ್ದಾರೆ, ಮಂತ್ರಿಗಳು ಯಾರಾಗಿದ್ದಾರೆ, ಏನಾಗಿದೆ ಸ್ವಾಮಿ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ಯಾಕೆ ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಈಗ ರಾಜ್ಯ ಸರ್ಕಾರದಿಂದ ಶಿಫಾರಸಾಗಿದೆ ಕೇಂದ್ರ ಸರ್ಕಾರಕ್ಕೆ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಏನ್ರಿ 28 ಜನ ಪಾರ್ಲಿಮೆಂಟ್ ಸದಸ್ಯರು ಒಂದು ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡೋದಕ್ಕಾಗೋದಿಲ್ಲ? ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೆ. 10% ರಿಸರ್ವೇಶನ್ ಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಆಕ್ಟ್ ಮೇಲೆ ಮಾತಾಡಿದಂತವನ್ನ, ನಿಮಗೆ ಏನಾದರೂ ಸಹ ಈ ವರ್ಗದ ಜನರ ಹಿತ ಕಾಪಾಡಬೇಕು ಅನ್ನೋ ಹಾಗಿದ್ರೆ ಯು ಶುಡ್ ಹ್ಯಾವ್ ರೈಸ್ಡ್ ದಿಸ್ ಇಶ್ಯೂ ಆನ್ ದ ಫ್ಲೋರ್ ಆಫ್ ದ ಹೌಸ್. ಕೋಲಾರದ MP ಇರ್ಬೋದು, ಬೆಂಗಳೂರಿನ MP ಇರ್ಬೋದು, ಅಥವಾ ರಾಜ್ಯದ 28 ಕ್ಷೇತ್ರದ ಲೋಕಸಭಾ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ? ನಿಮ್ಗೆ ಓಟ್ ಹಾಕಿಲ್ವಾ ನಾವು? ಹಾಗೆ MLAಗಳು 224 ಜನ ಏನು ಮಾಡ್ತಾ ಇದ್ದಾರೆ? ನಿಮ್ಗೆ ಓಟ್ ಬೇಡವಾ ನಮ್ದು? ನಾವು ಇಷ್ಟೇ ಹೇಳ್ತೇನೆ, ನೀವೇನಾದ್ರೂ ಸಹ ನಮ್ಮ ಓಟನ್ನ ತೆಗೆದುಕೊಂಡಿರುವಂತ ನೀವು ಈ ಇಶ್ಯೂ ಅನ್ನ ಪಾರ್ಲಿಮೆಂಟ್ ಅಲ್ಲ ಮತ್ತು ಅಸೆಂಬ್ಲಿನಲ್ಲಿ ರೈಸ್ ಮಾಡಬೇಕು. ಬರೇ SC ST ಅಲ್ಲ, OBC ಅಷ್ಟೇ ಅಲ್ಲ, ಜನರಲ್ ಆಗಿರುವಂತವರೆಗೂ ಓಟ್ ಹಾಕಿದ್ದೇವೆ. ಯು ಓ ಎ ಡ್ಯೂಟಿ ಟು ಸೇಫ್ ಗಾರ್ಡ್ ಅವರ್ ಇಂಟ್ರೆಸ್ಟ್. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ರೆಸೊಲ್ಯೂಷನ್ ರೀತಿಯಲ್ಲಿ 9th ಶೆಡ್ಯೂಲ್ಗೆ ಸೇರಿಸಬೇಕಾದ್ರೆ ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರೈಮ್ ಮಿನಿಸ್ಟರ್ ಹತ್ರ ಮತ್ತು ರಾಷ್ಟ್ರ ಮಟ್ಟದ ಪೊಲಿಟಿಕಲ್ ಪಾರ್ಟಿ ಅಧ್ಯಕ್ಷರುಗಳನ್ನ, ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ನಮ್ಮ 56% ಏನ್ ರಿಸರ್ವೇಶನ್ ಇದೆ, ಈ ರಿಸರ್ವೇಶನ್ ಅನ್ನ ಊರ್ಜಿತ ಆಗುವಂತ ರೀತಿಯಲ್ಲಿ 9th ಶೆಡ್ಯೂಲ್ಗೆ ಸೇರಿಸಬೇಕು. ಹಾಗೆ ರಾಷ್ಟ್ರವ್ಯಾಪಿ ಇಶ್ಯೂ ಇರೋದ್ರಿಂದ ಆರ್ಟಿಕಲ್ 15, ಆರ್ಟಿಕಲ್ 16ಗೆ ಅಮೆಂಡ್ಮೆಂಟ್ ಅನ್ನ ತರೋದ್ರ ಮೂಲಕ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಆಫ್ SC, ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಆಫ್ ST ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಇರಬೇಕು ಅಂತೇಳಿ ಯಾವ ಇಂದಿರಾ ಸಾಹ್ನಿಸ್ ಕೇಸ್ನ 50% ಲಿಮಿಟ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡುವಂತ ದೃಷ್ಟಿನಲ್ಲಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಅನ್ನ ತರೋದಕ್ಕೆ ಆಗ್ರಹಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾನೆ.